ಗೊನೆ ಕಾಣ್ತೈತಿ. ಈ ಗೊನೆ ಲೆಕ್ಕ ಹಿಡಿದ್ರೆ ಒಂದು 40 kg ಮೇಲಿದೆ. ಅಷ್ಟು ಪೂರ್ತಿ ತಲೆ ನಾವೇನಿಗೆ ಏನ್ ನೋಡ್ತಾ ಇದಾವಿ, ಅಡಿಕೆ ತೋಟ ಶಿಕಾರಿಪುರ ತಾಲೂಕು ಇದೆ, ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಮುಳುಕಪ್ಪನ ಅಂತ ಊರು. ಇಲ್ಲಿ ಬಸವರಾಜನ್ ಜಮೀನು. ಇದು ಎಷ್ಟು ಎಕರೆ ಇದೆ, ಎಷ್ಟು ವರ್ಷದ ಪ್ಲಾಟು, ಏನೇನು ಈಲ್ಡ್ ಬರ್ತಾ ಇದೆ, ಏನೋ ವಿಚಾರಗಳನ್ನ ಅವ್ರ ಅನುಭವದಿಂದ ಅವ್ರು ತಗೊಳೋಣ. ಯಾಕೆ ಗ್ರೀನ್ ಪ್ರಾಡಕ್ಟ್ ಇದಕ್ಕೆ ಆಲ್ರೆಡಿ ಬಳಸ್ತಾ ಇರೋದು, ಎಷ್ಟು ವರ್ಷದಿಂದ ಬಳಸ್ತಾ ಇದಾರೆ ಏನು ಅನ್ನೋದನ್ನ ತಗೊಳೋಣ. ಸರ್ ನಮಸ್ಕಾರ ರೀ. ಸರ್ ಇದು ಎಷ್ಟು ಎಕರೆ ಬರುತ್ತೆ ಸರ್ ಅಡಿಕೆ? ಟೋಟಲ್ ಬಂದು 4.5 ಎಕರೆ ಸರ್. ಈಗ ಫಲಕ್ ಬಂದಿರೋದು ಒಂದು 3 ಎಕರೆ ಆಗುತ್ತೆ. ಈಗ ನಿಂತ್ಕೊಂಡಲ್ಲ, ಇದು ಎಷ್ಟು ವರ್ಷದ್ದು? ಈಗ ಇದು ನಿಂತ್ಕೊಂಡಿರೋದು 8ನೇ ವರ್ಷದ ಗಿಡ ಸರ್. ಈಗ 8ನೇ ವರ್ಷದ್ದು. ಇದು ಫಲ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಸರ್? ಈಗ ಇದು ಆಲ್ರೆಡಿ ಚಲುವಾಗಿ ಒಂದು 4 ವರ್ಷ ಚಲೋ. 4 ವರ್ಷ ಆಗೈತ್ರೆ ಸರ್. ಈಗ 4 ವರ್ಷದಿಂದ ಫಲ ಬಳಸ್ತಾ ಇದ್ರಲ್ಲ, ಅಂದಾಜು ಗ್ರೀನ್ ಪ್ರಾಡಕ್ಟ್ ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ರಿ ನೀವು ಇದಕ್ಕೆ? ಈಗ ನಾವು ಅದು ಕರೆಕ್ಟ್ ಇದು ಫಲಕ್ ಬರ್ಲಿಕ್ಕೆ ಚಲುವಾಗೋದಕ್ಕೂ ಗ್ರೀನ್ ಪ್ಲಾಟ್ ಅವಕಾಶ ಸಿಕ್ತು. ಅವಾಗ ಇದಕ್ಕೆ ಅಪ್ಲೈ ಮಾಡಿದ್ ಸರ್. 5ನೇ ವರ್ಷದಲ್ಲಿ ನಾವು 5.5 ವರ್ಷ ಮಧ್ಯ ಬಂದ್ರು ಅವರು. ಅವಾಗ ನಾವು ಇದಕ್ಕೆ ಫಸ್ಟ್ ಪ್ರಯೋಗ ಮಾಡಿರೋದು ಇದೇ ಪ್ಲಾಟಿಗೆ. ಈಗ ಆ ಕಡೆನೂ ಐತಿ ಫಲ ಬರೋದು. ಎಷ್ಟು ಎಕರೆ ಬರ್ತೈತ್ರಿ ಈಗ ಫಲ ಬರೋದು? ಫಲ ಬರೋದು ಒಂದು 3 ಎಕರೆ ಆಗುತ್ತೆ. 3 ಎಕರೆ. ಅದ್ರಲ್ಲಿ ಗಿಡ ಉಳಿದದ್ವೆಲ್ಲ ಲೆಕ್ಕ ಬಿಟ್ರೆ ಉಳಿದವೆಲ್ಲ ಲೆಕ್ಕ ಬಿಟ್ರೆ ಒಂದು 2.5 ಎಕರೆ. 2.5 ಎಕರೆ ಕೆಣಿ ಕೊಟ್ಟಿರ ನೀವು? ಈಗ ಅದು ಗುತ್ತಿಗೆ ಕೊಟ್ರೆ. ಗುತ್ತಿಗೆ ಎಷ್ಟು ಕೊಟ್ರೆ ಗುತ್ತಿಗೆನ? 7,80,000 ಕೊಟ್ಟರು. 7,80,000 ರೂಪಾಯಿ ಗುತ್ತಿಗೆ ತಗೊಂಡ್ರ. ಜೊತೆಗೆ ಅಡಿಕೆ ಈಗ ಲೆಕ್ಕಾಚಾರ ಮಾಡಿದ್ರೆ ಗಿಡಗಳಲ್ಲೇ ಬರೀ ಕಾಯ ಕಾಣ್ತಾ ಐತಿ ನಿಮ್ದ್ರೊಳಗೆ. ಅಷ್ಟು ಚೆನ್ನಾಗಿದೆ ಈ ತೋಟ. ಈಗ ಇದ್ರಲ್ಲಿ ಈಗೇನು ಗೊನೆ ಕಾಣ್ತೈತಿ. ಈ ಗೊನೆ ಲೆಕ್ಕ ಹಿಡಿದ್ರೆ ಒಂದು 40 kg ಮೇಲಿದೆ. ಅಷ್ಟು ಪೂರ್ತಿ ತಲೆ ತನಕನೂ ಕಾಯಿ ಕಟ್ಟಿದೆ ನೋಡ್ರಿ. ಅದು ಪೂರ್ತಿ ಇದಾಗಿಲ್ಲ. ಉದುರಿದ್ದು ಸಹಿತ ಏನಾಗಿದಾವ, ಹಣ್ಣಾಗಿ ಉದುರಿದಾವ. ಆತರ ಸಮಸ್ಯೆ ಇಲ್ದಂತದ್ದು ಅಂದ್ರೆ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಸರ್ ಇದಕ್ಕೆ ಜೀವಾಮೃತ ಮಾಡಿದ್ರು ಅಥವಾ ಬರೀ ಗ್ರೀನ್ ಪ್ಲಾಂಟ್ ಪ್ರಾಡಕ್ಟ್ ಅಷ್ಟೇ ಬಳಸಿರ? ಮಧ್ಯೆ ಜೀವಾಮೃತ ಮಾಡಿರೋದು. ಆದ್ರೆ 2 ಟೈಮ್ ನಾವು ಗ್ರೀನ್ ಪ್ಲಾಂಟ್ ಪ್ರಾಡಕ್ಟ್ ಹಾಕಿರೋದು. ವರ್ಷಕ್ಕೆ 2 ಟೈಮ್ ಬಳಸ್ತಾರೆ? ಒಂದು ಆಮೇಲೆ ವರ್ಷಕ್ಕೆ 2 ಟೈಮ್ ಜೀವಾಮೃತನೇ ಜಾಸ್ತಿ ಅಪ್ಲಿಕೇಬಲ್ ಮಾಡ್ತಾ ಬಂದಿದ್ದೇವೆ ಸರ್. ಆಮೇಲೆ ಭೂಮಿ ಪವರ್ ಏನಿದೆ ಟೋಟಲ್ ಒಂದು ಗಿಡಕ್ಕೆ ಅಂದಾಜು ಒಂದು 60 ರಿಂದ 70 ಗ್ರಾಮ್ ಕೊಟ್ಟಂಗ ಆಗೈತೆ ಒಂದು ಗಿಡಕ್ಕೆ. ವರ್ಷಕ್ಕೆ 1 ಟೈಮ್. ಮತ್ತೆ ಇದು ಲಿಕ್ವಿಡ್ ಎಲ್ಲ ನೀವು ವರ್ಷಕ್ಕೆ 1 ಟೈಮ್ ಹಾಕ್ತೀರಿ, 2 ಟೈಮ್ ಹಾಕ್ತೀರಾ? ಲಿಕ್ವಿಡ್ ಎಲ್ಲ ಬಂದು ನೋಡ್ಕಂತ ಸರ್ ಜೀವಾಮೃತ ಸೇರಿಸಿ ಕೊಡ್ತೀರಿ? ಜೊತೆ ಮಾಡ್ತೀವಿ, ಸೇರಿಸಿ ಕೊಡ್ತೀರಾ? ಟೈಮ್ ಇತ್ತು ಅಂದ್ರೆ ಮಿಕ್ಸ್ ಮಾಡೇ ಕೊಟ್ಟಿರಿ. ಸ್ಪ್ರೇ ಎಷ್ಟು ಕೊಡ್ತೀರಿ ಸರ್? ಸ್ಪ್ರೇ ಇದು ಒಂದು 3 ಸಲ ಆಗುತ್ತೆ ಸರ್ ಸ್ಪ್ರೇ. ಜೊತೆಗೆ ಈ ವರ್ಷ ಇದು ಏನಪ್ಪಾ, ಈ ಹುಳ, ಈ ಗೊನೆ ಇದನ್ ಮಾಡೋದು ಹುಳ ಏನಂತ, ಅದಕ್ಕೆ ಬಂಜ್ ಆಗ್ತಾ ಇತ್ತಲ್ಲ, ಗೊನೆನೇ ಬಂಜ್ ಆಗ್ತದೆ. ಗೊನೆನೇ ಒಣಗಂತದ್ದು ಅಂದ್ರೆ ತೆನೆ ತಿಗಣಿ ಅಥವಾ ತೆನೆ ಒಣಗಂತ ರೋಗ ಅಂತ ಬರ್ತಾ ಇದೆ ಈ ವರ್ಷ ಎಲ್ಲ ಕಡೆನು. ಈ ಸಮಸ್ಯೆ ನಿಮ್ದ್ರಲ್ಲಿ ನೋಡಿದ್ರೆ ಅದಿಲ್ಲ. ಹಾಗಾಗಿ ಕಾಯಿ ಮ್ಯಾಕ್ಸಿಮಮ್ ಕಾಯಿ ಕಟ್ಟಿದೆ. ಈ ಲೆಕ್ಕಾಚಾರ ಮಾಡಿದ್ರೆ ನೀವು ಎಷ್ಟು ಸಲ ಸ್ಪ್ರೇ ಮಾಡ್ಕೊಂಡಿರ ಅವಾಗ? ಈಗ ನಾವು ಮೊದಲು ಎಲೆ ಸ್ಪ್ರೇ ಮಾಡಿದ್ ಒಂದ್ಸಲ. ಆಮೇಲೆ ಈಗ ಏನು ಪ್ರಾಬ್ಲಮ್ ಬಂಜರಾಗ ಚಲೋ ಆಯ್ತಲ್ಲ, ಆಲ್ಮೋಸ್ಟ್ ಅಲ್ಲೆಲ್ಲ ನೋಡ್ತಾ ಇರ್ತೀವಿ. ಸೊ ಬಿಫೋರ್ ಪ್ರಿವೆನ್ಷನ್ ಕೊಟ್ಕೊಂಡಿ ಸರ್. ಒಂದು ಪೆಸ್ಟೈಡ್ ಅವನ್ನೆಲ್ಲ ಮಾಡ್ತಿದ್ವಿ, ಅದು ಕಂಟ್ರೋಲ್ ಆಯ್ತು. ಆ ನಂತರದಲ್ಲಿ ಮತ್ತೆ ಜೂನ್ ಟೈಮ್ ಅಲ್ಲಿ ಕಾಯಿ ಹಂಗೆ ಗೊನೆ ಕಟ್ತಾ ಇತ್ತಲ್ಲ, ಆ ಟೈಮಲ್ಲಿ ಒಂದು ಸೈಜಿಗೆ ಬಿಫೋರ್ ಇರ್ಲಿ ಅಂತ ಡಿಸೀಜ್ಗೆ ಮತ್ತೆ ಸೈಜಿಗೆ ಹೊಡ್ಕೊಂಡಿದ್ವಿ. ಅದು ಬಿಟ್ರೆ ಮತ್ತೆ ನಾವು 3 ಟೈಮ್ ನೀವು ಹೊಡೆದಂಗ ಸರ್. ಇದ್ರ ಜೊತೆಗೆ ಬೇರೆ ರೈತರು ಅಡಿಕೆ ತೋಟದವರಿಗೆ ಏನ್ ಹೇಳಕ್ ಇಂಟ್ರೆಸ್ಟ್ ಪಡ್ತೀರಿ ಸರ್? ಈಗ ನಾವು ಪರ್ಸನಲ್ ಆಗಿ ನಾ ಎಕ್ಸ್ಪೀರಿಯನ್ಸ್ ಬೇರೆಯವ್ರಿಗೆ ಹೇಳಿದೀನಿ. ಬಟ್ ನನ್ನ ಪರ್ಸನಲ್ ನನ್ನ ಹೊಲದಲ್ಲಿ ನಾನು ಮಾಡಿ ತೋರಿಸ್ಬೇಕು ಅಂತ ಒಂದು ಚಾಲೆಂಜ್ ಇತ್ತಲ್ಲ. ಸೊ ಅವಾಗ ನಾನು ಇದನ್ನ ಮಾಡ್ತಾ ಬಂದೆ. ಅವಾಗ ನನಗೆ ಆಗಿರೋ ಸ್ವಂತ ಎಕ್ಸ್ಪೀರಿಯನ್ಸ್ ಏನಂದ್ರೆ, ನಾವ್ ಇವಾಗ ಏನು ರಸಗೊಬ್ಬರ ಅಲ್ಲೆಲ್ಲ ಫಾಸ್ಟ್ ಹೋಗ್ತಾ ಇದಾವೆ, ಇಸ್ ನಾಟ್ ಅ ವರ್ಕ್, ಏನು ವರ್ಕ್ ಆಗಲ್ಲ. ನಾವು ಇಲ್ಲಿ ಜೀವಾಮೃತದ ಜೊತೆಗೆ ನಮ್ ಗ್ರೀನ್ ಪ್ಲಾಂಟ್ ಪ್ರಾಡಕ್ಟ್ ಜೊತೆ ನಾವು ಬಂದಾಗ ಇಳುವರಿಗಳು ಇದ್ರಲ್ಲಿ ಏನು ಆಗಲ್ಲ. ನಮ್ಗೆ ಪ್ರತಿ ವರ್ಷ ಒಂದೇ ಹಂತದಲ್ಲಿ ನಮ್ಗೆ ಬೆಳೆ ಸಿಗ್ತದೆ. ನಮಗೆ ಅದೇನ್ ತೊಂದರೆ ಆಗಿಲ್ಲ ಸರ್ ಇವತ್ತು. ಹಂಗಾಗಿ ನಮ್ಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಮತ್ತೆ ಮಾಡಂತ ರೈತರಿಗೆ ನಾ ಹೇಳೋದೇನಂದ್ರೆ, ಹೆಚ್ಚಿನ ವರ್ಷಕ್ಕಿಂತ ವರ್ಷಕ್ಕೆ ಕಮ್ಮಿ ಮಾಡ್ಕೊಂಡ್ರೆ ಆಮೇಲೆ ಎಲ್ಲರೂ ಇಳುವರಿ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಬಟ್ ಈ ಗಿಡದಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ನೋಡಿ, ಮೇನ್ ಇರೋದ್ ವಿಷಯ ನಾವು ಎಲ್ಲಿ ಮೂಲ ಚೇಂಜ್ ಆಗ್ಬೇಕಾಯ್ತು ಅದು ಬಹಳ ಇಂಪಾರ್ಟೆಂಟ್. ನೀವೀಗ ಮೂಲದಲ್ಲಿ ಬದಲಾವಣೆ ಮಾಡ್ಕೊಂಡು ತೋಟದಲ್ಲೇ ಇಳುವರಿ ತಗೊಂಡು ಆ ಪ್ರಾಕ್ಟಿಕಲ್ ಮಾಡಿರೋಂತ ವಿಚಾರಕ್ಕೆ ಬಂದ್ರೆ, ಗಿಡ ಪ್ರತಿಯೊಂದು ಗಿಡದಲ್ಲೂ ಅಷ್ಟೇ ಚೆನ್ನಾಗಿ ಕಾಯಿ ಕಟ್ಟಿದಾವೆ. ಜೊತೆಗೆ ಸುಳಿ ಮುಂಡಿಗೆ ರೋಗ, ಕೊಳೆ ರೋಗ, ಸಣ್ಣ ಆಗ್ತಾ ಇರೋದು, ಆ ವಿಚಾರಗಳು ಎಲ್ಲೂ ನಿಮಗೆ ಗಿಡದಲ್ಲೇ ಸಿಂಪ್ಟಮ್ಸ್ ಕಾಣ್ತಾ ಇಲ್ಲ. ಈ ಎಲ್ಲ ಲೆಕ್ಕಾಚಾರ ಮಾಡ್ಕೊಂಡಾಗ ರೈತರಿಗೆ ತಾವು ಈಗೇನ್ ಮಾಡಿದಿರಿ ಪ್ರಾಕ್ಟಿಕಲ್ ಆಗಿ ಈ ವಿಷಯಗಳನ್ನ ನೀವು ಬೇರೆ ರೈತರಿಗೂ ಸಹಿತ ಸ್ವಲ್ಪ ಇದನ್ನ ಹಂಚಿಕೊಡ್ರಿ ನಿಮ್ಮ ಅನುಭವನ. ಅಡಿಕೆ ತೋಟದಲ್ಲಿ ಸಾಕಷ್ಟು ಸಮಸ್ಯೆ ಎದುರಿಸದ ರೈತರು ಕೆಮಿಕಲ್ ಬೇಸಲ್ಲಿ ಹೋಗಿ ಜಮೀನುಗಳು ಹಾಳು ಮಾಡ್ಕೊಂತಂದ್ರೆ, ತಿಪ್ಪೆ ಗೊಬ್ಬರ, ಕುರಿ ಗೊಬ್ಬರ ಇದ್ರ ಮೇಲೆ ಆಗಲ್ಲ, ಸರ್ಕಾರಿ ಗೊಬ್ಬರನ ಬಳಸಬೇಕು ಅಂತ ಹೇಳಿ ಜನರ ಮೈಂಡ್ ಅಲ್ಲಿ ಇದೆ. ಅದನ್ನ ನೀವು ಇದಕ್ಕೆ ವ್ಯತಿರಿಕ್ತ ಟೋಟಲಿ ಯಾವ್ದು ಕೆಮಿಕಲ್ ಗೊಬ್ಬರ ಬಳಸ್ತೇನೆ ನಾವು ಅದನ್ನ ನೋಡ್ಬೋದು. ಅವರು ಬೇರೆ ಹತ್ರ ಕೇಳ್ಬೋದು, ಊರಲ್ಲಿ ಬಂದ್ರೆ 100% ಅವ್ರಿಗೆ ಸಿಗುತ್ತೆ ಏನಂತ. ಇವತ್ತಿಗೆ ನಾವು ಒಂದು ಹಿಡೀ
ಒಂದು ಗುಣಿಗೂ ಒಂದು ಗುಂಜಿ ನಾವು ಗೊಬ್ಬರ ಹಾಕಿದ್ ಸರ್ ಸರ್ಕಾರಿ ಗೊಬ್ಬರ. ಗ್ರೀನ್ ಪ್ಲಾನೆಟ್ ಪ್ರಾಡಕ್ಟ್ ಜೀವಾಮೃತ ಖರ್ಚಿನ ವಿಚಾರಕ್ಕೆ ಬಂದ್ರೆ ನಿಮಗೆ ದೊಡ್ಡದಲ್ಲ ಅದು. ಅಂದ್ರೆ ಕಮ್ಮಿ ಆಗಿದೆ, ಯಾಕಂದ್ರೆ ಬೇರೆ ಕ್ರಾಪಿನ ಹೋಲಿಕೆ ಮಾಡ್ಕೊಂಡಾಗ ಇದು ಯಾವ್ದು ಅಲ್ಲ. ಯಾವ್ದು ಆಗಿಲ್ಲ, ರೈತರು ಅದಕ್ಕೆ ತಕ್ಕಷ್ಟು ಖರ್ಚು ಮಾಡ್ತಾ ಇಲ್ಲ. ಮಾಡ್ತಾ ಇಲ್ಲ ಸರ್. 25% ಖರ್ಚು ಮಾಡದೆ ಹೋದಾಗ ಹೆಂಗ್ ಬೆಳೆ ಬರ್ಬೇಕು? ಮಾಡೋದಕ್ಕೆ ಸಾಧ್ಯನೇ ಆಗಲ್ಲ ಇದು ದೀರ್ಘಾವಧಿ ಬೆಳೆ. 100%. ಇಲ್ಲಿ ಇಂಥ ಟೈಮಲ್ಲಿ ನಾವು ಅದು ಆರ್ಗ್ಯಾನಿಕಲ್ ಮಾಡ್ಬೇಕು ಅಂತ ಬಂದಾಗ ಸ್ವಲ್ಪ ಖರ್ಚು ಬರುತ್ತೆ. ಬಂದ್ರು ಸಹಿತ ಆರ್ಗ್ಯಾನಿಕಲ್ ಕೆಮಿಕಲ್ ಏನೆಲ್ಲ ಹೋದ್ರೆ ಬೆಳೆ ಹಾಳಾಗ್ತವೆ, ಹೌದು ಸರ್. ಲಾಂಗ್ ಟರ್ಮ್ ಇರಕ್ಕಾಗಲ್ಲ. ಇವೆಲ್ಲ ಲೆಕ್ಕಾಚಾರ ಮಾಡ್ಕೊಂಡ್ರೆ ಇದು ಚೀಪ್ ಅನ್ಸುತ್ತೆ ನಿಮಗೆ ಲೆಕ್ಕ ನೋಡಿದ್ರೆ. ಖರ್ಚಿನ ಲೆಕ್ಕ ಹೋಲಿಕೆ ಮಾಡಿದ್ರೆ ಬೇರೆ ಕ್ರಾಪ್ ಇದಕ್ಕೂ ಅನುಕೂಲತೆ ಇದೆ, ಲಾಭ ಆಗುತ್ತೆ. 100% ಇದೆ. ನಾ ಹೇಳ್ತೇನೆ ಸರ್, 100ಕ್ಕೆ 100 ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಿಮ್ಮ ಕೆಲಸದ ಮಧ್ಯೆ ನಮಗೆ ಅವಕಾಶ ಮಾಡಿಕೊಟ್ಟು ಈಗ ಒಂದು ಪ್ರಯೋಗ ಮಾಡಿದ್ರಿ, ಸಕ್ಸಸ್ ಮಾಡಿದ್ರಿ. ಇನ್ನೂ ನಿಮಗೆ ಒಳ್ಳೇದು, ದೇವ್ರು ಒಳ್ಳೇದು ಮಾಡ್ಲಿ, ಒಳ್ಳೆ ಈಲ್ಡ್ ಕೊಟ್ಟು ತಗೊಳ್ಳಿ. ನಿಮ್ಮಿಂದ ಸಾವಿರಾರು ಜನ ರೈತರ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಮಸ್ತೆ ಸರ್.